ಆಫೀಸ್ನ ಇನ್ಶೂರೆನ್ಸ್ಗಿಂತ ಹಾಸ್ಪಿಟಲ್ನ ಬಿಲ್ ಜಾಸ್ತಿ ಆಗುತ್ತೆ ಅಂತ ನನಗೆ ಕಾಯಿಲೆ ಬಂದಮೇಲೆ ಗೊತ್ತಾಯಿತು. ಅದೇ ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ರೆ. ಪಾಲಿಸಿ ಬಜಾರ್ನಲ್ಲಿ 1 ಕೋಟಿಗೆ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ 390 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಆಗಿರೋ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತದ ಆರ್ಥಿಕ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆ ಮುಖ್ಯಸ್ಥ ಬೋರ್ಗೆ ಬ್ರೆಂಡ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಭಾರತ ಮುಂದಿನ 20 ವರ್ಷಗಳಲ್ಲಿ $10 ಟ್ರಿಲಿಯನ್ ಅಂದರೆ ಸುಮಾರು 830 ಲಕ್ಷ ಕೋಟಿ ರೂಪಾಯಿಯ ಆರ್ಥಿಕತೆ ಆಗಿರುತ್ತೆ ಅಂತ ಅಂದಾಜು ಮಾಡಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನ ಡಾವೋಸ್ನಲ್ಲಿ ನಡೆದ WEFನ ವಾರ್ಷಿಕ ಸಭೆಯಲ್ಲಿ ಈ ರೀತಿ ಹೇಳಿದ್ದಾರೆ. ಭಾರತ ತನ್ನ ಡಿಜಿಟಲ್ ಎಕಾನಮಿ ಹಾಗೂ ಸರ್ವಿಸ್ ಸೆಕ್ಟರ್ಗಳ ಮೂಲಕ ಜಾಗತಿಕವಾಗಿ ಮುನ್ನುಗ್ತಾ ಇದೆ. ಈ ವರ್ಷ ಭಾರತದ ಆರ್ಥಿಕತೆ 8% ರೇಟ್ನಲ್ಲಿ ಬೆಳೆಯಬಹುದು ಅಂತ ಅಂದಾಜು ಮಾಡಲಾಗಿದೆ. ಬೇರೆ ಯಾವುದೇ ದೇಶಗಳಿಗಿಂತ 2 ಪಟ್ಟು ವೇಗವಾಗಿ ಭಾರತದ ಡಿಜಿಟಲ್ ಎಕಾನಮಿ ಬೆಳೀತಾ ಇದೆ. ಶಿಕ್ಷಣ, ಹೂಡಿಕೆ ಹಾಗೂ ಪ್ರಾದೇಶಿಕ ಭದ್ರತೆ ವಿಚಾರಗಳಲ್ಲಿ ಸ್ವಲ್ಪ ಸುಧಾರಣೆ ಆಗಬೇಕು. ಆದರೆ ಭಾರತದ ನಾಯಕತ್ವಕ್ಕೆ ಇದೆಲ್ಲದರ ಬಗ್ಗೆ ಗೊತ್ತಿದೆ. ಸೊ ಭಾರತ ಕೆಲ ವರ್ಷಗಳಲ್ಲಿ ಇನ್ನೂ ಒಳ್ಳೆ ಪೊಸಿಷನ್ಗೆ ತಲುಪುತ್ತೆ ಅಂತ ಭವಿಷ್ಯವಾಣಿಯನ್ನ WEFನ ಈ ಮುಖ್ಯಸ್ಥ ನುಡಿದಿದ್ದಾರೆ. ಭಾರತ ಮಾಲ್ಡೀವ್ಸ್ ವಿವಾದ ಕುರಿತು ಇದೀಗ ವಿದೇಶಾಂಗ ಸಚಿವ S ಜೈಶಂಕರ್ ಮೌನ ಮುರಿದಿದ್ದಾರೆ. ಪ್ರತಿ ಸಲ ಎಲ್ಲ ದೇಶಗಳು ಭಾರತಕ್ಕೆ ಸಪೋರ್ಟ್ ಮಾಡ್ತವೆ, ಭಾರತವನ್ನು ಒಪ್ಪಿಕೊಳ್ತವೆ ಅಂತ ಗ್ಯಾರಂಟಿ ಕೊಡಕ್ಕಾಗಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೈಶಂಕರ್. ಪಾಲಿಟಿಕ್ಸ್ ಇಸ್ ಪಾಲಿಟಿಕ್ಸ್ ಅಷ್ಟೇ. ಪ್ರತಿದಿನ ಪ್ರತಿ ದೇಶ ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ, ನಮ್ಮನ್ನ ಒಪ್ಕೊಳ್ತಾನೆ ಇರ್ತಾರೆ ಅಂತ ಗ್ಯಾರಂಟಿ ಕೊಡಕ್ ಬರೋದಿಲ್ಲ ಅಂತ ಹೇಳಿದ್ದಾರೆ. ಕಳೆದ 10 ವರ್ಷಗಳಿಂದ ಜಾಗತಿಕವಾಗಿ ಎಲ್ಲ ದೇಶಗಳೊಂದಿಗೆ ಸ್ಟ್ರಾಂಗ್ ಕನೆಕ್ಷನ್ ಬೆಳೆಸೋಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಆದರೆ ರಾಜಕೀಯ ಕಾರಣಕ್ಕೆ ಈ ಸಂಬಂಧ ಒಮ್ಮೊಮ್ಮೆ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಆದರೆ ಆ ದೇಶದ ಜನರಿಗೆ, ಅಂದರೆ ಮಾಲ್ಡೀವಿಯನ್ ಜನರಿಗೆ ಭಾರತದ ಬಗ್ಗೆ ಒಳ್ಳೆ ಭಾವನೆ ಇದೆ. ಉಭಯ ದೇಶಗಳು ಒಳ್ಳೆ ಸಂಬಂಧ ಹೊಂದಿರೋದು ಎಷ್ಟು ಮುಖ್ಯ ಅಂತ ಅವರು ಕೂಡ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಕೆಲವೊಮ್ಮೆ ನಾವು ಅಂದ್ಕೊಂಡಂಗೆ ಪರಿಸ್ಥಿತಿ ಇರಲ್ಲ ಅಷ್ಟೇ. ಆಗ ನಾವು ಜನರ ಮನವೊಲಿಸಿ ಪರಿಸ್ಥಿತಿಯನ್ನು ಹಿಂದಿನಂತೆ ಸರಿ ಮಾಡ್ಕೋಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಮಾಲ್ಡೀವ್ಸ್ ವಿಚಾರದಲ್ಲಿ ಭಾರತದ ನಿಲುವನ್ನು ಜೈಶಂಕರ್ ಅವರೇ ಅಧಿಕೃತವಾಗಿ ಪ್ರಕಟ ಮಾಡಿದ್ದಾರೆ. ಮಾಲ್ಡೀವ್ಸ್ ನಮಗೆ ಬೇಕು, ಅವರೊಂದಿಗೆ ನಮ್ಮ ಸಂಬಂಧ ಚೆನ್ನಾಗೇ ಇದೆ, ಆದರೆ ಯಾವಾಗಲೂ ಹಿಂಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೇಲೆ ಕೆಳಗೆಲ್ಲ ಆಗ್ತಾ ಇರುತ್ತೆ. ಇದು ಕೂಡ ಒಂದು ತಾತ್ಕಾಲಿಕ ಸಂಘರ್ಷ, ನಾವು ಅದನ್ನು ಸರಿ ಮಾಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಜೈಶಂಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಐಸ್ಲ್ಯಾಂಡ್ ದೇಶದಲ್ಲಿ ಕಳೆದ 50 ವರ್ಷಗಳಲ್ಲೇ ಕಂಡು ಕೇಳರಿಯದ ಮಟ್ಟದಲ್ಲಿ ಲಾವಾರಸ ಉಕ್ಕಿ ಹರಿದಿದೆ. ಸಿಕ್ಕ ವಸ್ತುಗಳನ್ನೆಲ್ಲ ಬೂದಿ ಮಾಡ್ತಾ ಇದೆ. ಐಸ್ಲ್ಯಾಂಡ್ನ ಗ್ರಿನವಿಕ್ ಅನ್ನೋ ಹಳ್ಳಿಯಲ್ಲಿ ಭಾನುವಾರ ಭಾರಿ ಪ್ರಮಾಣದಲ್ಲಿ ಲಾವಾರಸ ಉಕ್ಕಿದ್ದು ಹಳ್ಳಿಯ ಹಲವು ಭಾಗಗಳಲ್ಲಿ ಭೂಮಿ ಬಾಯ್ಬಿಟ್ಟು ಲಾವಾರಸ ಹೊರಗೆ ಚಿಮ್ಮಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿರುಕು ಕಾಣಿಸಿಕೊಳ್ತಿದ್ದ ಹಾಗೆ ಅಲ್ಲಿನ ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಸೊ ಯಾವುದೇ ಪ್ರಾಣಹಾನಿ ಆಗಿಲ್ಲ, ಆದರೆ ಅಲ್ಲಿನ ಒಂದಷ್ಟು ಮನೆಗಳಿಗೆ ಬೆಂಕಿ ಬಿದ್ದಿದೆ. ಐಸ್ಲ್ಯಾಂಡ್ ಪೊಲೀಸರು ಈ ಪ್ರದೇಶದಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ. ಮತ್ತಷ್ಟು ಲಾವಾರಸ ಚಿಮ್ಮಿದ್ರೆ ಅಲ್ಲಿನ ಕಟ್ಟಡಗಳಿಗೆ, ಜನರಿಗೆ ಹಾನಿಯಾಗುತ್ತೆ ಅಂತ ಹೇಳಿದ್ದಾರೆ. ಅಂದಹಾಗೆ ಕಳೆದ ತಿಂಗಳು ಐಸ್ಲ್ಯಾಂಡ್ನಲ್ಲಿ ಭಾರಿ ಭೂಕಂಪ ಉಂಟಾಗಿತ್ತು. ಆಗಿನಿಂದಲೂ ಅಲ್ಲಿ ಲಾವಾರಸ ಉಕ್ಕೋ ಭೀತಿ ಇದ್ದೇ ಇತ್ತು. ಇಸ್ರೇಲ್ ಹಮಾಸ್ ಯುದ್ಧ ಜನವರಿ 14ಕ್ಕೆ 100 ದಿನಗಳನ್ನ ಕಂಪ್ಲೀಟ್ ಮಾಡಿದ್ದು ಇಸ್ರೇಲ್ ಆಡಿಯೋವೊಂದನ್ನು ರಿಲೀಸ್ ಮಾಡಿದೆ. ಹಮಾಸ್ ಹಿಂಸಾಚಾರಗಳನ್ನು ಖಂಡಿಸಿ ಇಸ್ರೇಲ್ ರಕ್ಷಣಾ ಪಡೆಯೊಂದಿಗೆ ಮಾತನಾಡಿರುವ ಗಾಜಾ ಜನರ ವಾಯ್ಸ್ ರೆಕಾರ್ಡ್ ಅನ್ನು ರಿಲೀಸ್ ಮಾಡಿದೆ. ಆ ಆಡಿಯೋದಲ್ಲಿ ಗಾಜಾ ನಾಗರಿಕರೊಬ್ಬರು, ಹಮಾಸ್ ಪಡೆಗಳು ಪ್ಯಾಲೆಸ್ತೀನ್ ಹೊರಗಡೆ ಇರೋ ಹೋಟೆಲ್ಗಳಲ್ಲಿ ಕುತ್ಕೊಂಡಿದ್ದಾರೆ, ಅವರನ್ನು ಸಾಯಿಸಬೇಕು, ನಾವು ಎಲ್ಲ ಗಾಜಾ ನಾಗರಿಕರ ಪರವಾಗಿ ಹೇಳ್ತಾ ಇದ್ದೀವಿ, ಅವ್ರನ್ನ ಹತ್ಯೆ ಮಾಡಿ ಹಮಾಸ್ ನಮ್ಮನ್ನು 100 ವರ್ಷಗಳ ಹಿಂದಕ್ಕೆ ತಗೊಂಡು ಹೋಗ್ತಾ ಇದೆ, ಅವರಿಗೆ ಶಿಕ್ಷೆ ಆಗಲೇಬೇಕು, ದೇವರವರಿಗೆ ಶಾಪ ಕೊಡಲಿ ಅಂತ ಗಾಜಾ ಪಟ್ಟಿಯಲ್ಲಿರೋ ನಾಗರಿಕರು ಹೇಳಿದ್ದಾರೆ ಅನ್ನೋ ಆಡಿಯೋ ಇದು. ಇದೇ ವೇಳೆ ಹಮಾಸ್ ಕೂಡ 37 ಸೆಕೆಂಡ್ಗಳ ಶಾರ್ಟ್ ವಿಡಿಯೋವೊಂದನ್ನು ರಿಲೀಸ್ ಮಾಡಿ ಬೆದರಿಕೆಯನ್ನು ಹಾಕಿದೆ. ಹಮಾಸ್ ಕಪಿಮುಷ್ಟಿಯಲ್ಲಿರೋ 3 ಇಸ್ರೇಲಿ ಒತ್ತೆಯಾಳುಗಳನ್ನು ತೋರಿಸಲಾಗಿದೆ. ಇಸ್ರೇಲ್ ಸರ್ಕಾರ ಈ ಕೂಡಲೇ ಯುದ್ಧ ನಿಲ್ಲಿಸಿ ಈ ಒತ್ತೆಯಾಳುಗಳು ರಿಲೀಸ್ ಆಗೋ ಹಾಗೆ ಮಾಡಿ, ಇಲ್ಲ ನಾಳೆ ಈ ಒತ್ತೆಯಾಳುಗಳ ಹಣೆ ಬರಹ ಏನು ಅಂತ ನಾವು ಹೇಳ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಏನೋ ಕೆಂಪು ಸಮುದ್ರದಲ್ಲಿ ಹೌತಿ ಅಮೆರಿಕ ಜಗಳ ಕಂಟಿನ್ಯೂ ಆಗಿದೆ. ಅಮೆರಿಕ ಯುಕೆಗಳು ಒಟ್ಟಾಗಿ ದಾಳಿ ಮಾಡ್ತಾ ಇದ್ದು ಇದೀಗ ಅಮೆರಿಕ ವಿರುದ್ಧ ಹೌತಿಗಳು ಹೊಸ ಆಂಟಿಶಿಪ್ ಕ್ರೂಸ್ ಕ್ಷಿಪಣಿಯನ್ನು ಹಾರಿಸಿದ್ದಾರೆ. ಆದರೆ ಅಮೆರಿಕನ್ ಡೆಸ್ಟ್ರಾಯರ್ ನೌಕೆ ಇದನ್ನು ಹೊಡೆದುರುಳಿಸಿದೆ.
ಯೆಮೆನ್ ಮೇಲೆ ಅಮೆರಿಕ ಯುಕೆಗಳು ಏರ್ ಸ್ಟ್ರೈಕ್ ಮಾಡಿದ ನಂತರ ಹೌತಿಗಳು ಅಗ್ರೆಸಿವ್ ಆಗಿ ದಾಳಿ ಮಾಡ್ತಿದ್ದಾರೆ. ಇದು ತೀವ್ರ ಆಗುವ ಲಕ್ಷಣ ಕೂಡ ಇದೆ ಅಂತ ಜಾಗತಿಕ ರಕ್ಷಣಾ ತಜ್ಞರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಮೆರಿಕ ನೌಕಾಪಡೆಯ 2 ನಾವಿಕರು ಸೊಮಾಲಿಯಾ ಕರಾವಳಿಯಲ್ಲಿ ಕಾಣೆಯಾಗಿರುವುದು ವರದಿಯಾಗಿದೆ. ಇವ್ರನ್ನ ಅಮೆರಿಕ ನೌಕಾಪಡೆಯ 5ನೇ ಫ್ಲೀಟ್ ಕಾರ್ಯಾಚರಣೆಗೆ ನಿಯೋಜನೆ ಮಾಡಲಾಗಿತ್ತು. ಈಗ ಇವರೇ ಕಾಣೆಯಾಗಿದ್ದಾರೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಮಾಹಿತಿ ನೀಡಿದೆ. ಆದರೆ ನಾಪತ್ತೆಯಾದ ನಾವಿಕರ ಹೆಸರನ್ನ ಅಮೆರಿಕ ರಿವೀಲ್ ಮಾಡಿಲ್ಲ, ಡಿಸ್ಕ್ಲೋಸ್ ಮಾಡಿಲ್ಲ. ಸದ್ಯ ಈ 2 ನಾವಿಕರ ಹುಡುಕಾಟ ನಡೆಸಲಾಗ್ತಾ ಇದೆ, ಇದನ್ನು ಅಮೆರಿಕ ಹೇಳಿದೆ. ಅಮೆರಿಕದಲ್ಲಿ ಆರ್ಕ್ಟಿಕ್ ಶೀತ ಮಾರುತಗಳು ತೀವ್ರವಾಗಿವೆ. ಭಾರೀ ಹಿಮಪಾತ, ಟೆಂಪರೇಚರ್ ಕುಸಿತ ಉಂಟಾಗಿದೆ. ಚಳಿಗೆ ಈಗಾಗಲೇ 4 ಮಂದಿ ಬಲಿಯಾಗಿದ್ದಾರೆ. ಅಲ್ಲಿನ ಕೆಲ ಪ್ರದೇಶಗಳಲ್ಲಿ ದಿನಕ್ಕೆ 4 ರಿಂದ 6 ಇಂಚು ಹಿಮ ಬೀಳ್ತಾ ಇದೆ. ಇದರಿಂದ ವಿದ್ಯುತ್ ಪೂರೈಕೆ, ವಿಮಾನ, ರೈಲು ಸಂಚಾರ ಎಲ್ಲದಕ್ಕೂ ಕೂಡ ಅಡಚಣೆಯಾಗಿ ಬ್ರೇಕ್ ಬಿದ್ದಿದೆ. ಅದರಲ್ಲೂ ಮಿಸಿಸಿಪಿ, ಟೆನೆಸಿ ರಾಜ್ಯಗಳಲ್ಲಿ ದಶಕಗಳಲ್ಲೇ ಕಂಡಿರದ ಹಿಮಪಾತ ಉಂಟಾಗ್ತಾ ಇದೆ. ಅಮೆರಿಕದ 9 ಕೋಟಿ ಜನರಿರುವ ಸ್ಥಳಗಳಲ್ಲಿ ವೆದರ್ ಅಡ್ವೈಸರಿ ಅಥವಾ ಅಲರ್ಟ್ ಕೊಡಲಾಗಿದೆ. ಇನ್ನು ಬ್ರಿಟನ್ನ ಕೆಲ ಭಾಗಗಳಲ್ಲಿ ತಾಪಮಾನ -12 ಡಿಗ್ರಿಗೆ ಬಿದ್ದು ಹೋಗಿದೆ. ಅಮೆರಿಕದ ಎನ್ವಿಡಿಯಾ ಸೆಮಿಕಂಡಕ್ಟರ್ ಕಂಪನಿ ಮೇಲೆ ಚೀನಾಗೆ ಸರಕು ಸೇವೆಗಳನ್ನು ನೀವು ರಫ್ತು ಮಾಡಂಗಿಲ್ಲ, ಎಕ್ಸ್ಪೋರ್ಟ್ ಮಾಡಂಗಿಲ್ಲ ಅಂತ ಅಮೆರಿಕ ಬ್ಯಾನ್ ಹೇರಿತ್ತು. ಇದು 2 ದೇಶಗಳ ನಡುವೆ ವಿವಾದಕ್ಕೆ ಕಾರಣ ಆಗಿತ್ತು. ಇದೀಗ ಕಳೆದಾರಿ ಹಿಡಿದಿರೋ ಚೀನಾ ಕಳೆದ ಕೆಲವು ವರ್ಷಗಳಿಂದ ತನ್ನ ಮಿಲಿಟರಿ ಕೆಳಗಿರೋ ಸಂಸ್ಥೆಗಳು ಹಾಗೂ ಸರ್ಕಾರಿ AI ಸಂಶೋಧನಾ ಸಂಸ್ಥೆಗಳು ಹಾಗೂ ಯೂನಿವರ್ಸಿಟಿಗಳ ಮೂಲಕ ಎನ್ವಿಡಿಯಾದ ಸ್ವಲ್ಪ ಷೇರುಗಳನ್ನೇ ಪರ್ಚೇಸ್ ಮಾಡಿ ಈಗ ಆ ಪೂರ್ತಿ ಕಂಪನಿಯನ್ನೇ ಅಕ್ವೈರ್ ಮಾಡಿಕೊಂಡಿದೆ. ಈ ವಿಚಾರ ಅಮೆರಿಕದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. US ಕಾಮರ್ಸ್ ಡಿಪಾರ್ಟ್ಮೆಂಟ್ ಈ ಬಗ್ಗೆ ಹೇಳಿಕೆ ಕೊಡೋಕೆ ನಿರಾಕರಿಸಿದೆ. ಅಂದಹಾಗೆ ಚೀನಾದ AI ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ತಡಿಬೇಕು ಚೀನಾದ ಓಟವನ್ನ ಅಂತ ಅಮೆರಿಕ ಎನ್ವಿಡಿಯಾಗೆ ಚೀನಾ ಜೊತೆ ವ್ಯಾಪಾರ ಮಾಡೋದನ್ನು ಬ್ಯಾನ್ ಮಾಡಿತ್ತು. ಆದರೆ ಚೀನಾ ಅಮೆರಿಕದ ಇಡೀ ವ್ಯೂಹವನ್ನು, ಬಲೆಯನ್ನು ಸದ್ದೇ ಇಲ್ಲದಂತೆ, ಕಣ್ಣಿಗೆ ಕಾಣದಂತೆ ಹರಿದು ಬಿಸಾಕ್ಬಿಟ್ಟಿದೆ. ಕಳ್ಳದಾರಿ ಹಿಡಿದು ಇಡೀ ಕಂಪನಿಯನ್ನೇ ನುಂಗು ಹಾಕೊಂಡ್ಬಿಟ್ಟಿದೆ. ಈಗ ಇದು ಇಡೀ ಜಗತ್ತಿನ ಟೆಕ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ. ಅಮೆರಿಕದಲ್ಲಂತೂ ದೊಡ್ಡ ಇಶ್ಯೂ ಆಗಿ ಹೋಗಿದೆ. ಈಗ ಶ್ರೀಲಂಕಾ ಜಲವ್ಯಾಪ್ತಿ ಪ್ರದೇಶಕ್ಕೆ ಹೋಗಿದ್ದ 12 ಭಾರತೀಯ ಮೀನುಗಾರರನ್ನ ಲಂಕಾ ನೇವಿ ಅರೆಸ್ಟ್ ಮಾಡಿದೆ. ಅಲ್ಲಿನ ಜಾಫ್ನಾ ಪೆನಿನ್ಸುಲಾದ ಕಾರೈನಗರ್ ಬಳಿ 3 ಬೋಟ್ಗಳಲ್ಲಿ ಭಾರತೀಯ ಮೀನುಗಾರರು ಹೋಗಿದ್ರು. ಅವ್ರನ್ನ ಲಂಕನ್ ನೇವಿ ಅಲ್ಲಿನ ಕಂಕೆ ಸಂತೂರಾಯಿ ಬಂದರಿನವರೆಗೆ ಎಸ್ಕಾರ್ಟ್ ಮಾಡಿ ಅರೆಸ್ಟ್ ಮಾಡಿದೆ. ನಂತರ ಅವರ ಬೋಟ್ಗಳನ್ನು ವಶಪಡಿಸಿಕೊಂಡಿದೆ. ಮುಂದಿನ ಕ್ರಮಗಳ ಬಗ್ಗೆ ಇನ್ನೂ ವರದಿಯಾಗಿಲ್ಲ. ಇನ್ನು ಕಳೆದ ವರ್ಷ ಲಂಕಾ ನೇವಿ ಒಟ್ಟು 240 ಭಾರತೀಯ ಮೀನುಗಾರರು ಹಾಗೂ 35 ಬೋಟ್ಗಳನ್ನು ವಶಪಡಿಸಿಕೊಂಡಿದೆ. ಪಾಕ್ನಲ್ಲಿ ಆರ್ಥಿಕ ಬಿಕ್ಕಟ್ಟು ದಿನ ಕಳೆದಂತೆ ಹದಗೆಡ್ತಾ ಇದೆ. ಪ್ರತಿಯೊಂದು ವಸ್ತುವಿನ ಬೆಲೆ ಆಕಾಶಕ್ಕೇರ್ತಾ ಇದೆ. ಇದೀಗ ಪಾಕ್ನಲ್ಲಿ ಜನ ಕೋಳಿ ಮೊಟ್ಟೆಯನ್ನು ಮುಟ್ಟೋಕ್ಕೂ ಹಿಂದು ಮುಂದೆ ನೋಡೋ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಪಾಕ್ನಲ್ಲಿ 1 ಡಜನ್ ಮೊಟ್ಟೆ ಬೆಲೆ ಬರೋಬ್ಬರಿ 400 ಪಾಕಿಸ್ತಾನ ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ ಭಾರತದ ಕರೆನ್ಸಿಯಲ್ಲಿ ಹೇಳೋದಾದರೆ 120 ರೂಪಾಯಿ ಆಗಿದೆ. ಅಂದರೆ ಒಂದು ಮೊಟ್ಟೆಗೆ 12 ರೂಪಾಯಿ ಆಯಿತು. ನಮ್ಮಲ್ಲಿ 5.5, 6, 7 ರೂಪಾಯಿಗೆಲ್ಲ ಮೊಟ್ಟೆ ಸಿಗ್ತಾ ಇದೆ. ಮುಂದಿನ 10 ವರ್ಷಗಳಲ್ಲಿ ಪ್ರಪಂಚದಲ್ಲಿ ಟ್ರಿಲಿಯನೇರ್ಗಳು, ಬರೀ ಮಿಲಿಯನೇರ್ ಬಿಲಿಯನೇರ್ಸ್ ಅಲ್ಲ, ಟ್ರಿಲಿಯನೇರ್ಗಳು ಕೂಡ ಹುಟ್ಟುಕೊಳ್ತಾರೆ. $1 ಟ್ರಿಲಿಯನ್ ಅಂದರೆ ಸುಮಾರು 83 ಲಕ್ಷ ಕೋಟಿ ರೂಪಾಯಿ ಅಷ್ಟು ಆಸ್ತಿ ಹೊಂದಿರೋ ಶ್ರೀಮಂತರು ಇರ್ತಾರೆ ಅಂತ ರಿಪೋರ್ಟ್ ಹೇಳಿದೆ. ಭಾರತದ ಆರ್ಥಿಕತೆ ಸೈಜ್ನೇ ನಾವು $5 ಟ್ರಿಲಿಯನ್ ಎಕಾನಮಿ ಮಾಡಬೇಕು ಅಂತ ಸ್ಟ್ರಗಲ್ ಮಾಡ್ತಾ ಇದ್ದೀವಿ, ಎಫರ್ಟ್ ಹಾಕ್ತಾ ಇದ್ದೀವಿ. ರಾಜ್ಯಗಳೆಲ್ಲ $1 ಟ್ರಿಲಿಯನ್ ಎಕಾನಮಿ ಮಾಡ್ಕೊಳ್ತೀವಿ ಅಂತ ರಾಜ್ಯಗಳು ಗುರಿ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿದ್ರೆ ಮುಂದಿನ 10 ವರ್ಷಗಳಲ್ಲಿ ಜಗತ್ತಲ್ಲಿ ಟ್ರಿಲಿಯನೇರ್ ವ್ಯಕ್ತಿಗಳೇ ಹುಟ್ಕೊಳ್ತಾರೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಸ್ವಿಟ್ಜರ್ಲೆಂಡ್ ಮೂಲದ ಆಕ್ಸ್ಫ್ಯಾಮ್ ಅನ್ನೋ ಸಂಸ್ಥೆ ಈ ರಿಪೋರ್ಟ್ ನೀಡಿದೆ. 2020ರಿಂದ ವಿಶ್ವದ ಟಾಪ್ 5 ಶ್ರೀಮಂತರು ತಮ್ಮ ಆಸ್ತಿಯನ್ನ ಡಬಲ್ ಮಾಡ್ಕೊಂಡಿದ್ದಾರೆ. ಟೆಸ್ಲಾ ಸಿಇಒ ಎಲಾನ್ ಮಸ್ಕ್, ಬರ್ನಾರ್ಡ್ ಅರ್ನಾಲ್ಡ್, ಜೆಫ್ ಬೆಜೋಸ್, ಲ್ಯಾರಿ ಎಲಿಸನ್ ಹಾಗೂ ಮಾರ್ಕ್ ಝಕರ್ಬರ್ಗ್ರ ಆಸ್ತಿ $1/2 ಟ್ರಿಲಿಯನ್ ಅಂದರೆ 40 ಲಕ್ಷ ಕೋಟಿಯಷ್ಟು ಹೆಚ್ಚಾಗಿದೆ. ಅದು 3-4 ವರ್ಷಗಳಲ್ಲಿ. ಇದೇ ವೇಳೆ ಪ್ರಪಂಚದ 60% ಬಡವರು ತಮ್ಮಲ್ಲಿದ್ದ ಹಣವನ್ನು ಇನ್ನೂ ಕಳ್ಕೊಂಡು ತೀರಾ ಬಡವರಾಗಿದ್ದಾರೆ ಅನ್ನೋ ಅಂಶವನ್ನು ಈ ಆಕ್ಸ್ಫ್ಯಾಮ್ ಹೇಳಿದೆ. ಇದು ಸ್ವಲ್ಪ ಟೋಟಲ್ ಎಡಪಂಥೀಯ ವಿಚಾರಧಾರೆಯನ್ನು ಹೊಂದಿರೋ ಸಂಸ್ಥೆ. ಇವರು ಯಾವಾಗಲೂ ಕೂಡ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಡೈಮೆನ್ಷನ್ನ ವರದಿಗಳನ್ನು ರಿವೀಲ್ ಮಾಡ್ತಾನೆ ಇರ್ತಾರೆ. ಸೇಮ್ ಟೈಮ್ ಎಷ್ಟು ಬಡವರು ಬಡತನದಿಂದ ಮೇಲಕ್ಕೆ ಬಂದಿದ್ದಾರೆ ಅನ್ನೋದನ್ನು ಜಾಸ್ತಿ ಇವರು ಹೇಳೋದಿಲ್ಲ. ಇದು ಘೋಷಿತ ಐಡಿಯಾಲಜಿಕಲಿ ಲೆಫ್ಟ್ ಮೈಂಡೆಡ್ ಸಂಸ್ಥೆ. ಇದು ಇಂಟ್ರೆಸ್ಟಿಂಗ್ ಡೇಟಾ ಕೆಲವೊಂದ್ಸಲಿ ಇರುತ್ತೆ ಅದರಲ್ಲಿ, ಅದನ್ನು ನಾವು ನೋಡಿಕೊಂಡು ತಗೊಳ್ತಾ ಹೋಗಬೇಕು ಅಷ್ಟೇ.
ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ಧಾರಾಕಾರ ಮಳೆ ಸುರಿದ ಪರಿಣಾಮ ಇದುವರೆಗೆ ಕನಿಷ್ಠ 11 ಮಂದಿ ಮೃತಪಟ್ಟಿರುವುದು ವರದಿಯಾಗಿದೆ. ಭಾರಿ ಮಳೆಯಿಂದಾಗಿ ದಿಢೀರ್ ಪ್ರವಾಹ ಉಂಟಾಗಿ ಭೂಕುಸಿತ ಉಂಟಾಗಿದೆ. ಪ್ರಮುಖವಾಗಿ ರಿಯೋನ ಉತ್ತರ ಭಾಗದಲ್ಲಿ ಸುರಿದ ಭಾರಿ ಮಳೆಗೆ ಅಲ್ಲಿನ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತ ಆಗಿದೆ. ಸದ್ಯ ಪ್ರವಾಹದಲ್ಲಿ ಸಿಲುಕಿಕೊಂಡಿರುವ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಅಕ್ರಮ ಚಿನ್ನದ ಗಣಿಗಾರಿಕೆ ಮಾಡುತ್ತಿರುವ ವೇಳೆ ಭೂಮಿ ಕುಸಿದು ಕನಿಷ್ಠ 22 ಮಂದಿ ಪ್ರಾಣ ಕಳ್ಕೊಂಡಿರುವ ಘಟನೆ ತಾಂಜೇನಿಯಾದಲ್ಲಿ ಆಗಿದೆ. ತಾಂಜೇನಿಯಾದ ಉತ್ತರ ಭಾಗದಲ್ಲಿರೋ ಸಿಮಿಯು ಪ್ರದೇಶದಲ್ಲಿ ಭಾರಿ ಮಳೆ. ಗಣಿಗಾರಿಕೆಗೆ ನಿರ್ಬಂಧ ಇತ್ತು. ನಿರ್ಬಂಧ ಲೆಕ್ಕಿಸದೆ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ರು. ಈ ಟೈಮ್ನಲ್ಲಿ ಭೂಮಿ ಕುಸಿದು 22 ಕಾರ್ಮಿಕರು ಪಾಪ ಪ್ರಾಣ ಕಳ್ಕೊಂಡಿದ್ದಾರೆ. ಸದ್ಯ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.